ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜಸ್ಟ್ ಟಿಫಿನ್ ಆಯಿತಾ, ಸ್ವಲ್ಪ ದಾವಡದಲ್ಲಿ ಕೆಲಸ ಇದೆ, ಹಾಗಿದ್ರೆ ಹೊಡ್ತಿದ್ದೀನಿ. ಇವತ್ತಿಲ್ಲ ಸ್ಟಾರ್ಟ್ ಮಾಡೋಣ. ಇವಾಗ ಹೊರಡೋ ಸಮಯ, ಹೊರಡೋಣ. ಮಳೆ ಇಲ್ಲ, ಬಿಸಿಲಿದೆ, ಅದೊಂದು ಚೆನ್ನಾಗಿದೆ. ನಾವು ಧಾರವಾಡ ರೀಚ್ ಆಗಕ್ಕೆ ಇನ್ನೊಂದು 40 ಮಿನಿಟ್ಸ್ ಆಗ್ತೈತೆ. ಲಾ ಯೂನಿವರ್ಸಿಟಿ ಇವತ್ತು ಭಾನುವಾರ ರಜೆ ಇರೋದ್ರಿಂದ ಎಲ್ಲ ಖಾಲಿ ಇದೆ. ಇಲ್ಲಂತಂದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇರೋದು ಈ ರೋಡಲ್ಲಿ. ನಾವು ಜಸ್ಟ್ ಇವಾಗ ಮೇನ್ ರೋಡಿಗೆ ಕನೆಕ್ಟ್ ಆದ್ವಿ. ಭಾನುವಾರ ಇರೋದ್ರಿಂದ ಇಸ್ಕಾನ್ಗೆ ತುಂಬ ಜನ ಬಂದಿದ್ದಾರೆ. ಇಸ್ಕಾನಲ್ಲಿ ಸ್ವಲ್ಪ ಕ್ರೌಡ್ ಇದೆ. ಮಳೆ ಸ್ಟಾರ್ಟ್ ಆಯ್ತಾ, ಸಿಕ್ಕಾಪಟ್ಟೆ ಜೋರು ಬರ್ತಾಯಿದೆ ಮಳೆ ಸ್ಟಾರ್ಟ್ ಆಯ್ತಾ, ಅದಕ್ಕೋಸ್ಕರ ನಂದಿನಿ ಕಾರಲ್ಲಿ ವೇಟ್ ಮಾಡತ್ತಿದ್ದೆ. ಮಳೆ ಸ್ವಲ್ಪ ಕಡಿಮೆ ಆಯ್ತಾ, ಹೊಡ್ತೀನಿ ಇವಾಗ. ಮಳೆ ಆಲ್ಮೋಸ್ಟ್ ಫುಲ್ ನಿಂತಂಗೆ ಆಯ್ತಾ, ಹೊಡೋಣ ಇವಾಗ. ಮಳೆ ಬರ್ತಾ ಇದೆ, ಲೆನ್ಸ್ ಮೇಲೆ ನೀರು ಕೂಡ್ತಾ ಇದೆ. ಬಟ್ ನೋಡೋಣ ಏನಾಗುತ್ತೆ ಅಂತ. ಸ್ವಲ್ಪ ಮಳೆ ಹೋಗಿ ಇವಾಗ ಬಿಸಿಲು ಬಂತ. ಮತ್ತೆ ಮಳೆ ಸ್ಟಾರ್ಟ್ ಆತ. ಮಳೆ ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾ ಇದೆ. ಈ ರೇನ್ಕೋಟ್ ಮಾರಾಟ ನೋಡ್ರಿ. ಏನಿಲ್ಲ, ಇಷ್ಟೊಂದು ವೆಹಿಕಲ್ ಪಾರ್ಕಿಂಗ್ ಆಗಿದಾವ. ಏನಾದ್ರು ಇರ್ಬೋದು ಇಲ್ಲಿ ಇವತ್ತು. ಅಣ್ಣ ಏನಿದೆ ಅಣ್ಣ ಇಲ್ಲಿ? ಎಲೆಕ್ಷನ್ ಆಯ್ತು. ಹೌದು, ಟೈಮ್ ಆಫ್ ಅಲ್ಲಿ ಎಲೆಕ್ಷನ್ ಇದಾವಂತ, ಅದಕ್ಕೋಸ್ಕರ ಇಷ್ಟೊಂದು ಕ್ರೌಡ್ ಇದೆ. ಲೆನ್ಸ್ ಮೇಲೆ ನೀರು ಕುಳಿತುಬಿಟ್ಟಿದೆ, ಏನೂ ಕಾಣಿಸ್ತಾನೆ ಇಲ್ಲ ಮುಂದ್ಗಡೆ. ಲೆನ್ಸ್ ಕ್ಲೀನ್ ಮಾಡೋಣ ಇವಾಗ. ಜಸ್ಟ್ ನಾವು ಗಾಂಧಿನಗರ ರೀಚ್ ಆದ್ವಿ, ಧಾರವಾಡ. ಇವಾಗ ಸಂಡೇ ಐತಿ, ಎಲ್ಲ ಸ್ಟೂಡೆಂಟ್ ಮಸ್ತ್ ಎಂಜಾಯ್ ಮಾಡತ್ತಾರೆ ನೋಡಿ. ನಾವು JSS ಕಾಲೇಜ್ ಹಿಂದ್ಗಡೆ ಇದ್ದೇವೆ. ನಾವಿವಾಗ ಈ ಮಾರ್ಗದ ಮೂಲಕ ಶಿವಾಜಿ ಸರ್ಕಲ್ ಹೋಗ್ತಿದ್ದೇವೆ. ಇಲ್ಲೊಂದು ಸ್ವಲ್ಪ ರೋಡ್ ಸರಿ ಇಲ್ಲ. ಫ್ರೆಂಡ್ಗ ಪಿಕ್ ಮಾಡಿ ಆಯ್ತಾ, ಕೊಡ್ತಿದ್ದೇವೆ ಇವಾಗ. ನಾವಿವಾಗ ಹೆಬ್ಬಳ್ಳಿ ಅಗಸಿ ಕಡೆ ಹೋಗ್ತಿದ್ದೇವೆ. ಇವಾಗ ಮಾತ್ರ ಚೊಕ್ಕ ಬಿಸಿಲು ಬಿದ್ದೈತೆ. ಇಲ್ಲಾಂತಂದ್ರೆ ಯಪ್ಪ ಮಳೆ ಗಾಡಿ ಹೊಡಕ್ಕೆ ಸಾಕಾಗಿ ಹೋಗ್ಬಿಟ್ಟೈತೆ. ನಾವಿವಾಗ ನಿಯರ್ ಟು ಕೆ ಬೋರ್ಡ್ ಕಾಲೇಜ್ ಇದ್ದೇವೆ. ಯಪ್ಪ ಎಷ್ಟು ಹುಡುಗರು ಬಂದಾರು ಮಾರಾಯ, ಸಿಕ್ಕಾಪಟ್ಟೆ ಜನ ಬಂದಾರ. ಮಾತ್ರ ನೋಡೋಣ, ಒಳಗಡೆ ತೋರಿಸ್ತೇನೆ ನಿಮ್ಗೆ ಹೆಂಗೈತಿ ಅನ್ನೋದ. ನಾನಿವಾಗ ನಮ್ಮ ಧಾರವಾಡದ ಕೆ ಬೋರ್ಡ್ ಮಹಾವಿದ್ಯಾಲಯ ಮುಂದ್ಗಡೆ ಇದೀನಿ. ತುಂಬಾ ಅಂದ್ರೆ ತುಂಬಾ ಜನ ಇವಾಗ ಇಂಟರ್ವ್ಯೂ ಕೊಡಕ್ಕೆ ಬಂದಿದ್ದಾರೆ. ಇಲ್ಲಿ ಜಾಬ್ ಫೇರ್ ನಡೀತಾ ಇದೆ. ನಾನು ನಿಮ್ಗೆ ತೋರಿಸ್ತೇನೆ ಯಾವ ತರ ಇದೆ ಅನ್ನೋದನ್ನ. ನಾವಿವಾಗ ಕಾಲೇಜ್ ಕ್ಯಾಂಪಸ್ ಒಳಗಡೆ ಹೋಗ್ತಾ ಇದ್ದೇವೆ. ಇಲ್ಲೇನು ನೋಡ್ತಿದ್ದೀರಿ ನೀವು? ಎಲ್ಲ ವಿದ್ಯಾರ್ಥಿಗಳ ಇಂಟರ್ವ್ಯೂ ಕೊಡಕ್ಕೆ ಬಂದಿದ್ದಾರ. ಯಾವ್ಯಾವ ಕಂಪ್ನಿ ಬಂದಿದ್ದಾವೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಒಳಗಡೆ ಹೋಗೋಣ. ತಮ್ಮ ಹೆಸರು? ಶಿವಾಜಿ ಅಂತ ಹೇಳಿ. ತಮ್ಮೂರು? ನವಲ್ಗುಂದ. ತಾವೇನು ಎಜುಕೇಶನ್ ಮಾಡಿದ್ದೀರಿ? ಒಂದು ITI ಎಲೆಕ್ಟ್ರಿಷಿಯನ್ ಆಗಿದೆ. ಇಲ್ಲಿ ಇಂಟರ್ವ್ಯೂ ಬಂದಿರತ್ತಾ? ಇಂಟರ್ವ್ಯೂ ಬಂದಿದೆ. ಇಂಟರ್ವ್ಯೂ ಹೇಗಾಯ್ತು? ಚೆನ್ನಾಗೈತನಲ್ಲ ಇಂಟರ್ವ್ಯೂ ಎಲ್ಲ. ಹೌದಾ? ಸೆಲೆಕ್ಷನ್ ಆಯ್ತಾ? ಸೆಲೆಕ್ಷನ್ ಅವ್ರು ಮಾಡ್ಕೋತೀನಿ ಅಂದ್ರೆ ನಾವು ಬೇಡ ಅಂತಂದ್ರೆ. ಯಾಕೆ? ಸ್ಯಾಲ್ರಿ ಎಲ್ಲ ಕಮ್ಮಿ ಇದೆ. ಎಷ್ಟಿದೆ ಅಂತ? ಒಂದು 13,000 ಜನ ಹೇಳ್ತಾ ಇದ್ದಾರೆ. ಹಾ, ಅದು ನಾವು ಕಲ್ತಿದ ಪ್ರಕಾರ ಅದು ನಮ್ಗೆ ಪೇಮೆಂಟ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಬೇಡ ಸರ್ ಅಂತ ಹೇಳಿ ಸುಮ್ಮನೆ ಬಂದಿದ್ದೆ.
ಸುಮಾರು ಕಂಪ್ನೀಸ್ ಬಂದಿದಾವನೆ, ಅದ್ರೊಳಗೆಲ್ಲ ಸ್ಯಾಲ್ರಿ ಎಲ್ಲ ಇವ್ರು ಇಷ್ಟೇ ಅಂತ ಹೇಳಿ ಫಿಕ್ಸ್ ಆಗಿ ಕುಂತ್ಬಿಟ್ಟಿದ್ದಾರೆ. 13,000 ಕೊಡ್ತೀವಿ, 14,000 ಕೊಡ್ತೀವಿ. 14,000 ಒಳಗಡೆ ಇದ್ರೊಳಗಡೆ ಇವಾಗಿನ ಜನರೇಷನ್ ಒಳಗಡೆ ಏನ್ ನಡೀತಾ ಹೇಳಿ? ಅಟ್ಲೀಸ್ಟ್ ಒಂದು 16,000 ಆದ್ರೂ ಕೊಟ್ರೆ ಏನಾದ್ರು ಮಾಡ್ಬೋದು. ಓಕೆ, ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಬೇರೆ ಕಡೆ ಟ್ರೈ ಮಾಡೋದು, ಇಲ್ಕ ನಮ್ದೇ ಓನ್ ಕೆಲಸ ಇದೆನಾ ಎಲೆಕ್ಟ್ರಿಷಿಯನ್, ಅದನ್ನೇ ಕಂಟಿನ್ಯೂ ಮಾಡೋದು. ತುಂಬ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಆಲ್ಮೋಸ್ಟ್ ಅಲ್ಲಿ ತುಂಬ ವಿದ್ಯಾರ್ಥಿಗಳು ಇಂಟರ್ವ್ಯೂ ಕೊಡಕ್ಕಂತ ಬಂದಿದ್ದಾರೆ. ತುಂಬ ಖುಷಿ ಆಯ್ತು ಅವ್ರು ಮಾತಾಡೋದು ಕೇಳಿ. ಕೆಲವೊಬ್ರು ಪ್ಲೇಸ್ ಆಗಿದ್ದಾರೆ, ಕೆಲವರು ಪ್ಲೇಸ್ ಆಗಿಲ್ಲ. ಪ್ಲೇಸ್ ಆದ್ರೂ ಕೆಲವರು ವಾಪಸ್ ಮನೆ ಹೋಗ್ತಿದ್ದಾರೆ, ಯಾಕಂದ್ರೆ ಸ್ಯಾಲ್ರಿ ಇಷ್ಟ ಆಗಿಲ್ಲ ಅಂತ. ಮತ್ತೆ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಮತ್ತೇನು ಹೇಳ್ತಾರೆ ಕೇಳೋಣ ಇವಾಗ. ಇಲ್ಲಿ ನೀವು ನೋಡ್ತಿದ್ದೀರಿ ಎಷ್ಟೊಂದು ವಿದ್ಯಾರ್ಥಿಗಳು ಬಂದಿದ್ದಾರೆ ಅಂತ. ಅದು ಕೆಲಸಕ್ಕೋಸ್ಕರ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಹಾಯ್, ಹಲೋ ಬ್ರೋ. ತಮ್ಮ ಹೆಸರು? ದರ್ಶನ್. ತಾವೇನು ಓದಿದ್ದೀರಿ? ಬಿ ಇಂಜಿನಿಯರಿಂಗ್. ಇಲ್ಲಿ ಬಂದಿರೋದು ಇಂಟರ್ವ್ಯೂ ಇದೆ ಅಂತ ಟ್ರೈ ಮಾಡಕ್ಕೆ ಬಂದಿದ್ವಿ. ಫೈನ್. ಇಂಟರ್ವ್ಯೂ ಕೊಟ್ರಾ? ಇನ್ನೆಲ್ಲ ಸ್ವಲ್ಪ ರಶ್ ಜಾಸ್ತಿ ಇದೆ, ನೆಕ್ಸ್ಟ್ ರೌಂಡಲ್ಲಿ ಟ್ರೈ ಮಾಡಬೇಕು. ಹೌದಾ? ಏನು ಅನಿಸಿದೆ ಇದ್ರ ಬಗ್ಗೆ? ಅಪ್ಲಿಕೇಶನ್ಸ್ ಎಲ್ಲ ಜಾಸ್ತಿ ಇದೆ ಅಣ್ಣ, ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಅಂತ ಅನಿಸುತ್ತೆ. ಯಾವ್ಯಾವ್ದು ಕಂಪ್ನಿ ಬಂದಿದೆ? ಇಲ್ಲಿ TCS ಅಂತ ಹೇಳಿದಾರಣ, IT ಕಂಪ್ನಿದು. ಅದು ಬಿಟ್ಟರೆ ಎಲ್ಲ ಗ್ರಾಜುಯೇಷನ್ಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದ್ದಾರೆ. ಸ್ಯಾಲ್ರಿ ಏನಾದರೂ ಫಿಕ್ಸ್ ಮಾಡಿದಾರಾ? ಏನು ಅದೇನು ಇನ್ಫಾರ್ಮೇಷನ್ ಇಲ್ಲ, ಮಾಹಿತಿ ಇಲ್ಲ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ತುಂಬ ಜನ ಇಂಟರ್ವ್ಯೂ ಬಂದಿದ್ದಾರೆ. ಕೆಲವೊಂದು ಸ್ಟೂಡೆಂಟ್ಸ್ಗೆ ಸ್ಲಾಟೇ ಸಿಗ್ತಿಲ್ಲ, ರಶ್ ಆಗಿದೆ ಅಂತೆ, ಒಳಗೆ ಬಿಡ್ತಿಲ್ಲ, ಬೇಜಾರಾಗಿ ಮನೆ ಹೊಡ್ತಿದ್ದಾರೆ. ಇಲ್ಲಿ ನೀವು ನೋಡ್ತಿದ್ದೀರಿ ಎಷ್ಟೊಂದು ವಿದ್ಯಾರ್ಥಿಗಳು ಬಂದಿದ್ದಾರೆ ಇಂಟರ್ವ್ಯೂಗೋಸ್ಕರ ಅಂತ. ಇಲ್ಲಿ ಏನು ನೋಡ್ತಿದ್ದೀರಿ ನೀವು, ಇಷ್ಟೊಂದು ಕಂಪ್ನೀಸ್ ಬಂದಿದ್ದಾವೆ ಇಲ್ಲಿ. ತುಂಬಾ ಜನ ಇಂಟರ್ವ್ಯೂ ಕೊಡಕ್ ಬಂದಾರ. ಒಳಗಡೆ ನಿಂತ್ಕೊಳಕ್ ಜಾಗ ಇಲ್ಲ. ಒಂಥರ ನೋಡಿದ್ರೆ ಖುಷಿ ಅನ್ಸೈತಿ, ಇನ್ನೊಂಥರ ನೋಡಿದ್ರೆ ಬೇಜಾರು ಅನ್ಸೈತಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ನನ್ನ ಹೆಸರು ಸುಲ್ತಾನ ಅಂತ ಹೇಳಿ. ಮೇಡಮ್ ತಮ್ಮೂರು? ನಮ್ಮ ಊರು ಬೆಳಗಾವಿಯಿಂದ ನಾವು ಇಲ್ಲಿ ಬಂದಿದ್ದೇವೆ. ಮೇಡಮ್ ತಾವೇನು ಓದಿದ್ರಿ? ನಾನು MBA ಸ್ಟೂಡೆಂಟ್ ಸರ್, ಮಾಸ್ಟರ್ ಪರ್ಸ್ಯೂ ಮಾಡ್ತಾ ಇದ್ದೇನೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ? ಇಲ್ಲ ಸರ್, ಈಗ ಕಂಪ್ಲೀಟ್ ಆಗುತ್ತೆ. ಮೇಡಮ್ ಇಲ್ಲಿ ಇಂಟರ್ವ್ಯೂ ಕೊಡಕ್ ಬಂದಿರ ತಾವು? ಎಸ್ ಸರ್. ಮೇಡಮ್ ಈ ಪ್ರೊಸೆಸಿಂಗ್ ಸಿಸ್ಟಮ್ ಬಗ್ಗೆ ತಾವೇನು ಹೇಳಕ್ ಇಷ್ಟಪಡ್ತೀರಿ? ಇಟ್ ಇಸ್ ಅಂದ್ರೆ ಇದು ಭಾಳ ವಲ್ಗರ್ ಅಂತೇವಲ್ಲ ಸರ್, ಪರಿಸ್ಥಿತಿ ಆ ತರ ಇದೆ. ಇಷ್ಟು ನಾವು ರಶ್ ನ ಎಲ್ಲೂ ನೋಡಿರ್ಕಿಲ್ಲ ಜಾಬ್ಗೋಸ್ಕರ. ಇದು ಭಾಳ ಡಿಫಿಕಲ್ಟ್ ಪ್ರೊಸೆಸ್. ಎಲ್ಲಿ ಲೈನ್ ಹಚ್ಚಿದ್ರು ಅಲ್ಲಿ ನಮ್ ಲೈನ್ ಮುಗ್ಯಾಕ್ ಬರತ್ತಿಲ್ಲ. ಎಲ್ಲ ಕಡೆ ಹೋದ್ರು ಜಸ್ಟ್ ರೆಸ್ಯೂಮೆ ತಗೊಳತಾರೆ, ಸಿಗ್ನೇಚರ್ ಮಾಡ್ಕೊಳತಾರೆ, ನಿಮ್ ಫೀಡ್ಬ್ಯಾಕ್ ಕೊಡ್ತೇವೆ ಅಂತ ಹೇಳಿ ಕಳ್ಸತ್ತಾರೆ. ಇಂಟರ್ವ್ಯೂ ಪ್ರೊಸೆಸ್ ಹೆಂಗಿರುತ್ತೆ ಆ ತರ ಏನೂ ಇಲ್ಲಿ ನಡೆಯತ್ತಿಲ್ಲ. ಜಸ್ಟ್ ದೇ ಆರ್ ಕಲೆಕ್ಟಿಂಗ್ ದ ರೆಸ್ಯೂಮೆ ಅಂಡ್ ದೇ ಆರ್ ಲೆಟಿಂಗ್ ಅಸ್ ಗೋ. ಮೇಡಮ್ ಈ ಪ್ರೊಸೆಸ್ ಬಗ್ಗೆ ತಾವೇನು ಹೇಳಕ್ ಇಷ್ಟಪಡ್ತೀರಿ? ಇನ್ನು ಡೆವಲಪ್ಮೆಂಟ್ ಆಗ್ಬೇಕು, ಮ್ಯಾನೇಜ್ಮೆಂಟ್ ಎಲ್ಲ ಸರಿ ಆಗ್ಬೇಕು. ಬಿಕಾಸ್ ಎಲ್ಲ ಕಡೆ PUC ಡಿಗ್ರಿ ಎಲ್ಲ ಮಿಕ್ಸ್ ಆಗಿದೆ. ಯಾವ ಬ್ಯಾಚ್ ದವ್ರು ಯಾವ ಡಾಮಿನ್ ದವ್ರು ಎಲ್ಲಿ ಹೋಗ್ಬೇಕಂತ ಹೇಳಿ ತಿಳಿಬಾಲ್ತು. ಎಲ್ಲರೂ ಎಲ್ಲ ಕಡೆ ಹೋಗಿ ಇದ್ ಕೊಡತ್ತಾರೆ. ಆದ್ರೆ ಬೇಸಿಕ್ ಆಗಿ ನಾವು ಯಾವ ಕ್ವಾಲಿಫಿಕೇಶನ್ ತಕ್ಕಂತ ನಮ್ ಜಾಬ್ ಇದೆಲ್ಲ ಆ ತರ ಸಿಸ್ಟಮೆಟಿಕ್ ಆಗಿ ನಾವು ಹೋದ್ರೂ ಒಂದ್ ಒಳ್ಳೆ ಇದು ಅಂತ ಹೇಳ್ಬೋದು. ಅಂತಂದ್ರೆ ನೀವು ಇನ್ನೂ ಸಿಸ್ಟಮೆಟಿಕ್ ಆಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹಾ ಸರ್. ಮತ್ ಸರ್ ಇವ್ರು ಏನ್ ಅರೇಂಜ್ಮೆಂಟ್ ಮಾಡಿದಾರಲ್ಲ ಅದ್ ಒಂಥರ ಸಿಸ್ಟಮೆಟಿಕ್ ಒಳಗೆ ಇದ್ರೆ ಚಲೋ ಆಗಿತ್ತು. PUC ದವ್ರು ಎಲ್ಲಿ ಹೋಗ್ಬೇಕು ಅಲ್ಲಿಗೆ ಹೋದ್ರು ಚಲೋ ಇರ್ತಿತ್ತು. ಅವ್ರ ಡಿಗ್ರಿದವ್ರಿಗೆ ಬಂದು ಇಂಟರ್ವ್ಯೂ ಕೊಡತ್ತಾರೆ, ಮತ್ ಡಿಗ್ರಿದವ್ರು PUC ಕ್ವಾಲಿಫಿಕೇಶನ್ ಹೋಗಿ ಇಂಟರ್ವ್ಯೂ ಕೊಡತ್ತಾರೆ. ಅದೆಲ್ಲ ಸಿಸ್ಟಮೆಟಿಕ್ ಆಗಿ ಇದ್ದಿದ್ರೆ ನಮ್ಗೆ ಸ್ವಲ್ಪ ಚಲೋ ಆಗ್ತಿತ್ತು. ನಾವು ನಮ್ದಾಗಿನೂ ಕೊಟ್ಟಿ ನಾವು ಜಲ್ದಿ ಬೇರೆ ಕಡೆ ಹೋಗಿ ನಮ್ ಕೆಲ್ಸ ನೋಡ್ಕೋಬಹುದಿತ್ತು. ಸೊ ಮತ್ತೊಂದ್ ಮಾತು ಏನ್ ಹೇಳ್ಬೇಕಂದ್ರೆ ಇವ್ರು ಏನ್ ಆರ್ಗನೈಸ್ ಮಾಡಿದಾರಲ್ಲ ಅವ್ರಿಗೆ ನಾನು ಹಾರ್ಟ್ಲಿ ಐ ಆಮ್ ಥ್ಯಾಂಕ್ಫುಲ್ ಟು ದಮ್ ಆಕ್ಚುಲಿ. ಅಂಡ್ ದ ಸೆಕೆಂಡ್ ಥಿಂಗ್ ಇಸ್ ವಾಟ್ ಐ ವಾಂಟ್ ಟು ಸೇ ಇಸ್ ಕೆ ಇವ್ರು ಏನ್ ಆರ್ಗನೈಸೇಷನ್ ಮಾಡಿದ್ರಲ್ಲ ಇನ್ನೂ ಚೆನ್ನಾಗಿ ಮಾಡಬಹುದು ಅನ್ನೋ ಮಾತನ್ನ ಹೇಳ್ತೇನೆ. ಮತ್ತು ನಾವು ಎಲ್ಲಿಂದ ಬೇರೆ ಊರಿಂದ ನಾವು ಬಂದಿದ್ದೇವಲ್ಲ ನಮಗೂ ಅನುಕೂಲ ಆಗುತ್ತೆ, ಬೇರೆಯವ್ರಿಗೂ ಅನುಕೂಲವಾಗುವಂತ ಮಾಡಿಕೊಡ್ಬೇಕಂತ ಹೇಳಿ ರಿಕ್ವೆಸ್ಟ್ ಮಾಡ್ತೇನೆ ಸರ್. ಥ್ಯಾಂಕ್ ಯು. ನನ್ನ ಹೆಸರು ಲಕ್ಷ್ಮೀ ಸೂರ್ಯವಂಶ ಅಂತ. ಇದೇ ಫಸ್ಟ್ ಟೈಮ್ ನಾನು ಜಾಬ್ ಫೇರ್ ಅಟೆಂಡ್ ಮಾಡ್ತಾ ಇರೋದು. ಗುಡ್ ಎಕ್ಸ್ಪೀರಿಯನ್ಸ್. ಎಲ್ಲ ಕಂಪ್ನಿಗಳು ಬಂದಿದೆ, ಎಲ್ಲ ಕ್ವಾಲಿಫಿಕೇಶನ್ಸ್ ಇರೋರಿಗೂ ಜಾಬ್ ಆಪರ್ಚುನಿಟೀಸ್ ಈ ಜಾಬ್ ಫೇರ್ ಪ್ರೊವೈಡ್ ಮಾಡ್ತಾ ಇದೆ. ಒಂದೇನಂದ್ರೆ ಈಗಿನ ಪ್ರೆಸೆಂಟ್ ಯೂತ್ ವೆರಿ ಕ್ವಾಲಿಫೈಡ್, ವೆರಿ ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರ ಆಲ್ರೆಡಿ ಗವರ್ಮೆಂಟ್ ತುಂಬಾ ಸ್ಕೀಮ್ಸ್ ನ ಪ್ಲಾಟ್ಫಾರ್ಮ್ಸ್ ನ ಪ್ರೊವೈಡ್ ಮಾಡಿದೆ. ಬಟ್ ಅದೇ ಸ್ಕಿಲ್ಸ್ ನ ಪ್ರೆಸೆಂಟ್ ಮಾಡಕ್ಕೆ ಅಥವಾ ಇಂಪ್ಲಿಮೆಂಟ್ ಮಾಡಕ್ಕೆ ನಮ್ಗೆ ಅವಕಾಶಗಳು ಸಿಗ್ತಾ ಇಲ್ಲ. ಅದು ಸಿಕ್ಕರೂ ಲೈಕ್ ಅದೇ ತಕ್ಕ ನಮ್ ಸ್ಯಾಲ್ರಿ ಆಗ್ಲಿ ಏನೋ ನಮ್ಗೆ ಸಿಗ್ತಾ ಇಲ್ಲ. ಸೊ ನಮ್ ಗವರ್ಮೆಂಟ್ ಒಂದ್ ಏನ್ ಅಡ್ವೈಸ್ ಅಂತ ಏನಂದ್ರೆ ನಮ್ ಸ್ಟ್ಯಾಂಡರ್ಡ್ ಆಸ್ ಪರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಸ್ಯಾಲ್ರಿ ಫಾರ್ ದ ಎಸ್ಪೆಷಲಿ ಫಾರ್ ದ ಫ್ರೆಷರ್ಸ್ ಶುಡ್ ಬಿ ಲಿಟಲ್ ಬಿಟ್ ಹೈ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಇದು ಒಂದ್ ಎಲ್ಲ ಯೂತ್ ಕಡೆಯಿಂದ ಎಲ್ಲರೂ ಯೂತ್ ಕಡೆಯಿಂದ ಒಂದ್ ರಿಕ್ವೆಸ್ಟ್, ನಮ್ ಸ್ಯಾಲ್ರಿನ ಹೆಚ್ಚಿಗೆ ಮಾಡಿ ಅಂಡ್ ಇನ್ನು ನಮ್ ಸ್ಕಿಲ್ಸ್ ನ ಇಂಪ್ಲಿಮೆಂಟ್ ಮಾಡಕ್ಕೆ ಇನ್ನೂ ಅಷ್ಟು ವೇದಿಕೆಗಳನ್ನ ಪ್ರೊವೈಡ್ ಮಾಡಿ.
ಕೌಶಲ್ಯ ಅಭಿವೃದ್ಧಿ ಹಾಗೂ ಕೈಗಾರಿಕಾ ತರಬೇತಿ ಕೇಂದ್ರ ಅವರು ಇನ್ ಕೊಲಾಬರೇಷನ್ ವಿತ್ ಕೆಇ ಬೋರ್ಡ್ ಕಾಲೇಜ್ ಅವರು ವತಿಯಿಂದ ಈ ಜಾಬ್ ಫೇರ್ ನ ಕಂಡಕ್ಟ್ ಮಾಡಿದ್ದೀರಾ. ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಯೂತ್ಗೆ ಇದೊಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿದ್ದೀರಾ. ಫಾರ್ ದಟ್ ಹಾರ್ಟ್ಫುಲ್ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಇದನ್ನ ಜಾಬ್ ಫೇರ್ ಕಂಡಕ್ಟ್ ಮಾಡಿದ್ದಕ್ಕೆ ಎಲ್ಲ ಪ್ರಾಯರವಾಗಿ ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಬಟ್ ನೀವು ನೆಕ್ಸ್ಟ್ ಟೈಮ್ ನಾವು ಆರ್ಗನೈಸ್ ಮಾಡುವಾಗ ಒಂದು ಕಳ್ಕಳಿ ಏನಂದ್ರೆ ಎಲ್ಲರೂ ನಾವು ದೂರ ಪ್ಲೇಸ್ ಇಂದ ಬಂದಿದ್ದೀವಿ. ಸೊ ಅಟ್ ಲೀಸ್ಟ್ ಸೀಟಿಂಗ್ ಅರೇಂಜ್ಮೆಂಟ್ ಆಗಿರ್ಲಿ ಅಂಡ್ ಈವನ್ ಟೆಂಟ್ಸ್ ಜಸ್ಟ್ ಇವನ್ ಈಗ ಮಳೆ ಬರ್ತಾ ಇದೆ, ಬಟ್ ಮಳೆಯಲ್ಲಿ ನಮ್ಗೆ ನಿಂತ್ಕೊಳ್ಳೋಕೆ ಹೊರಗಡೆ ಜಾಗಾನೂ ಇಲ್ಲ ಅಂಡ್ ಇವನ್ ಒಳಗಡೆ ಸಹ ರಶ್ ಇದೆ. ಸೊ ಅದಕ್ಕೊಂದು ಪ್ರೊವಿಷನ್ ಮಾಡಿ. ಹಾಗೆ ಪ್ಯಾನಲ್ ಮೆಂಬರ್ಸ್ ಪ್ರತಿಯೊಂದು ಕಂಪ್ನಿಯಿಂದ ಜಸ್ಟ್ ಒನ್ ಮೆಂಬರ್ ಬಂದಿದ್ದಾರೆ. ಸೊ ಎಲ್ಲರೂ ಹೊರಗಡೆ ನಿಲ್ತಾ ಇದ್ದಾರೆ ಕ್ಯೂ ಹಚ್ಚಿ. ಒಂದೊಂದು ಕಂಪ್ನಿನ 2 to 3 ಮೆಂಬರ್ಸ್ ಬಂದು ಎಟ್ ಎ ಟೈಮ್ ಇಂಟರ್ವ್ಯೂ ತಗೊಳ್ತಾ ಇದ್ರೆ ಬೇಗ ಆಗುತ್ತೆ ಅಂಡ್ ಇಟ್ ವಿಲ್ ಬಿ ವೆರಿ ಕನ್ವೀನಿಯಂಟ್ ಎಲ್ಲರಿಗೂ ಸಹ. ಥ್ಯಾಂಕ್ ಯು. ನೀವು ನೋಡ್ತಿದ್ದೀರಿ ಎಷ್ಟೊಂದು ವಿದ್ಯಾರ್ಥಿಗಳು ದೂರ ದೂರ ಊರಿಂದ ಬಂದಿದಾರ. ಬಟ್ ತುಂಬಾ ಕಷ್ಟ ಆಗ್ತಿದೆ ಅವ್ರಿಗೆ. ಬಟ್ ಏನ್ ಮಾಡೋದು, ಇಂಟರ್ವ್ಯೂ ಕೊಡ್ತಿದಾರೆ ನೋಡ್ರಿ. ಹುಡುಗರು ದೂರ ದೂರ ಊರಿಂದ ಬರತ್ತಾರ. ತಮ್ಮ ಹೆಸರು? ತಮ್ದು ಎಜುಕೇಶನ್? ಬಿ ಸಿವಿಲ್ ಇಂಜಿನಿಯರಿಂಗ್. ಇಲ್ಲಿ ಇಂಟರ್ವ್ಯೂ ಮುಗಿತಾ? ಮುಗಿಸಿ. ಏನ್ ಅನಿಸ್ತಾ ಇದೆ? ಅಂದ್ರೆ ನನ್ನ ಫೀಲ್ಡ್ ಯಾವ್ದು ಬಂದಿಲ್ಲ. ಇಲ್ಲ ನನ್ನ ಸಿವಿಲ್ ಇಂಜಿನಿಯರಿಂಗ್ ಮುಗಿದಿದೆ. ಯಾವ್ದು ಜಾಬ್ ಸಿಗಲಿಲ್ಲ. ಯಾವ ಊರು? ನಮ್ದು ಇಲ್ಲಿ ಧಾರವಾಡ. ಇಂಜಿನಿಯರಿಂಗ್ ಆಗಿದ್ದು ಧಾರವಾಡ. ಅಂದ್ರೆ ನಿಮ್ದು ಫೀಲ್ಡ್ ರಿಲೇಟೆಡ್ ಯಾವ್ದು ಬಂದಿಲ್ಲ, ಅದಕ್ಕೋಸ್ಕರ ಇಂಟರ್ವ್ಯೂ ಹೋಗ್ತಾ ಇದ್ದೀನಿ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು. ನೋಡ್ರಿ ಇಲ್ಲಿ ಸ್ಟೂಡೆಂಟ್ ಎಷ್ಟೊಂದು ಸ್ಟೂಡೆಂಟ್ಸ್ ಬಂದಿದಾರಪ್ಪ. ಯಪ್ಪ ತುಂಬಾ ಜನ ಸ್ಟೂಡೆಂಟ್ ಇಂಟರ್ವ್ಯೂಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಇಲ್ಲಿ ಇಷ್ಟೊಂದು ಸ್ಟೂಡೆಂಟ್ ಇದ್ರೆ ಇವತ್ತು ಇಂಟರ್ವ್ಯೂ ಕಂಡಕ್ಟ್ ಮಾಡಕ್ ಕಷ್ಟ ಆಗತ್ತೆ. ರೆಸ್ಯೂಮ್ ಇಸ್ಕೊಂಡು ಕಳಿಸಿದ್ದಾರೆ ಎಲ್ಲಾರು. ನಾವು ಇವಾಗ ಸೆಕೆಂಡ್ ಫ್ಲೋರ್ ಹೋಗ್ತಿದ್ದೇವೆ. ಗ್ರೌಂಡ್ ಫಸ್ಟ್ ಎಲ್ಲ ಮುಗಿಸಿದ್ವಿ. ಇವಾಗ ಹುಡುಗರು ಸಿಕ್ಕಾಪಟ್ಟೆ ವೇಟ್ ಮಾಡ್ತಾರ. ಸೆಕೆಂಡ್ ಫ್ಲೋರ್ ಒಳಗೆ ಯಾವ ಥರ ಇದೆ ತೋರಿಸ್ತೀನಿ. ನನ್ನ ಹೆಸರು ನಮ್ರತಾ ಅಂತ. ಧಾರವಾಡ ಕೆಇ ಬೋರ್ಡ್ಸ್ನಾಗ ಜಾಬ್ ಫೇರ್ ಐತೆ ಅಂತ ಬಂದೆ. ಇಲ್ಲಿ ಬಂದಿನ ಗೊತ್ತೈತಿ ಎಷ್ಟು ಜನ ಜಾಬ್ ರಿಕ್ವೈರ್ಮೆಂಟ್ಗೋಸ್ಕರ ಬಂದಾರ ಅಂತ ಹೇಳಿ. ಯಾಕಂದ್ರೆ ನಾವೆಲ್ಲ ಈಗ ನಾನು ಬಂದು BA ಸ್ಟಡಿ ಮಾಡ್ತೀನಿ. BA ಸ್ಟಡಿ ಮಾಡತ್ತೀನಿ. ಇಲ್ಲಿ ಬಂದು ನನಗೆ ಕಾಂಪಿಟೇಟಿವ್ ರೂಟಿಗೆ ಹೋಗ್ಬೇಕಂತ BAಗೆ ಬಂದೆ. ಬಟ್ ಇಲ್ಲಿ ಬಂದಿನ ಗೊತ್ತಾಯ್ತು ಎಷ್ಟು ಜನ ನಮ್ಗೆ ಕಾಂಪಿಟೇಟರ್ಸ್ ಅದಾರ ಅಂತ ಹೇಳಿ. ಬೈ ಚಾಯ್ಸ್ ಆಗಿ ಬಂದೆ. ಈಗ ಬೈ ಚಾನ್ಸ್ ಆಗಿ ಕಾರ್ಪೊರೇಟರ್ ಲೈನ್ಗೆ ಹೊಂಟೇವಿ. ಸೊ ನಮ್ ಗೌರ್ಮೆಂಟ್ ಎಷ್ಟು ಇದು ಕೊಟ್ರು, ಎಲ್ರಿಗೂ ಸ್ಕಿಲ್ಸ್ ಕೊಟ್ರು ಎಲ್ರಿಗೂ ಜಾಬ್ ಸಿಗತ್ತಿಲ್ಲ. ಆದಷ್ಟು ನಿಮ್ಗೆ ಯಾವ ಸ್ಕಿಲ್ಸ್ ಬೇಕ, ನೀವು ಯಾವ ಸ್ಕಿಲ್ಸ್ನಾಗ ಡೆವಲಪ್ ಅದೀರಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ರಿ. ಇನ್ನೊಬ್ರು ಫೋರ್ಸ್ಗೋಸ್ಕರ ನೀವು BA ಈಗ ಮನೆಯವ್ರು ಫೋರ್ಸ್ ಮಾಡ್ತಾರ BA ಮಾಡಿ LLB ಮಾಡ ಹಂಗ ಹಿಂಗ ಅಂತ. ಸೊ ನೀವು ಅದನ್ನ ಚಾಯ್ಸ್ ಆಗಿ ತಗೋಬೇಡ್ರಿ. ನಿಮ್ಗೆ ಯಾವ ಸ್ಕಿಲ್ಸ್ನಾಗ ನಿಮ್ಗೆ ಇಂಟ್ರೆಸ್ಟ್ ಐತಿ ಆ ಸ್ಕಿಲ್ಸ್ನಾಗ ಹೋಗ್ರಿ, ಅದನ್ನ ಬೆಳೆಸ್ಕೋರಿ. ಅದನ್ನ ಒಂದು ನಿಮ್ದು ಪಾರ್ಟ್ ಆಫ್ ಲೈಫ್ ಮಾಡ್ಕೊಂಡು ನೀವು ಅರ್ನ್ ಮಾಡ್ಕೋರಿ. ಪ್ರತಿಯೊಬ್ರು ನಾನು ಇದ್ರಾಗ ಹೋಗಿ ಇದ್ರಾಗ ಗೆಟ್ ಆಗ್ಬೇಕಂದ್ರೆ ಆಗಲ್ಲ. ಯಾಕಂದ್ರೆ ಕಾಂಪಿಟೇಟರ್ಸ್ ತುಂಬಾ ಜನ ಅದಾರ. ಸೊ ಇದಕ್ಕೋಸ್ಕರ ನಿಮ್ಗೆ ನೀವು ನೀವು ಯಾವ ಪ್ಯಾಷನ್ ಲೈಕ್ ಮಾಡ್ತೀರಿ ಆ ಪ್ಯಾಷನ್ಗೆ ನೀವು ಆ ಲೈನ್ಗೆ ಹೋಗ್ಬೋದು. ನಾನು ಹೇಳಕ್ ಬಿಡೋದು ಇಷ್ಟ. ಆಲ್ಮೋಸ್ಟ್ ಅಲ್ಲ ನಿಮಗೆ ಜಾಬ್ ಫೇರ್ ಹೆಂಗಿತ್ತ, ಹುಡುಗರ ಅಭಿಪ್ರಾಯಗಳೇನ ಎಲ್ಲಾನು ತೋರಿಸ್ಕೊಟ್ಟೆ. ಇವಾಗ ನಾನು ಹೊಡ್ತಿದ್ದೀನಿ ಇಲ್ಲಿಂದ. ನೋಡ್ರಿ ಮಧ್ಯಾಹ್ನ 3 ಗಂಟೆ ಆಗಿದೆ. ಹುಡುಗರು ಇನ್ನೂ ಕಂಟಿನ್ಯೂಸ್ ಬರತ್ತಾರ. ಇವಾಗ ನಾವು ಹೊಡ್ತಿದ್ದೀವಪ್ಪ. ನೋಡ್ರಿ ಟೈಮ್ 4 ಗಂಟೆ ಆಗಿದೆ. ಇನ್ನೂ ಹುಡುಗರು ಇಂಟರ್ವ್ಯೂ ಕೂಡ ಹೊರಗಡೆ ವೇಟ್ ಮಾಡಕತ್ತಾರ. ನೋಡ್ರಿ ಎಷ್ಟು ತ್ರಾಸ ಐತಪ್ಪ ಯಪ್ಪ. ಇವತ್ತಿನ ಲಾಗ್ ಎಕ್ಸ್ಪೀರಿಯನ್ಸ್ ತುಂಬ ಅಂದ್ರೆ ತುಂಬ ಚೆನ್ನಾಗಿತ್ತ. ಎಷ್ಟು ಜನ ಕಲ್ತಾರಿದ್ದಾರೆ, ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೈತಿ ಅನ್ನೋದು ತೋರಿಸೋ ಪ್ರಯತ್ನ ಈ ಲಾಗ್ ಇದಾಗಿತ್ತ. ನಮಗೂ ಸಾಕತ್ತು. ಬೆಳಗ್ಗೆನೂ ಬಂದಿನಿ 4-5 ಗಂಟೆ ಆಯ್ತು. ಇವಾಗ ಮನೆಗೆ ಹೊಟ್ಬಿಡೋಣ. ಬೆಳಗ್ಗೆಯಿಂದ ಸಂಜೆವರೆಗೂ ಕೆಇ ಬೋರ್ಡ್ ಸ್ಕೂಲಲ್ಲಿದ್ದೆ. ಎಲ್ಲರ ಜೊತೆ ಮಾತಾಡಿದೆ. ಭಾಳ ಅಂದ್ರೆ ಭಾಳ ಜನ ಬಂದಿದ್ದಾರೆ. ಎಲ್ಲರೂ ಕೆಲಸ ಸಿಗುತ್ತಿಲ್ಲ ಅಂತೂ ಗೊತ್ತಿಲ್ಲ. ಬಟ್ ನಮಗೂ ಸುಸ್ತಾದ. ನಾನು ಕುಂತೆಪ್ಪ ಯಪ್ಪ. ನೀವೇನು ನೋಡ್ತಿದ್ರಿ, ಇನ್ನೂ ಇಂಟರ್ವ್ಯೂ ಸಂಬಂಧ ಜನ ವೇಟ್ ಮಾಡಕತ್ತಾರೆ ನೋಡ್ರಿಪ್ಪ. ಆಲ್ಮೋಸ್ಟ್ ಜಾಬ್ ಫೇರೆಲ್ಲ ಮುಗಿತಾ. ಇವಾಗ ನಾವು ಇಲ್ಲಿಂದ ಹೊರಡ್ತಿದ್ದೇವೆ. ನಾವು ಇವಾಗ ಹೆಬ್ಬಳ್ಳಿ ರೋಡಲ್ಲಿದ್ದೇವೆ. ಸಿಕ್ಕಾಪಟ್ಟೆ ಕೂಲಾಗಿದೆ ವಾತಾವರಣ.
ಫ್ರೆಂಡ್ ನಾವು ಮನೆ ಡ್ರಾಪ್ ಮಾಡಿ ಆಯ್ತಾ, ನಾವು ಮನೆಗೆ ಹೊರಡ್ತಿದ್ದೀವಿ ಇವಾಗ. ಗಾಂಧಿನಗರದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ. ಜಾಬ್ ಫೇರ್ ಮಾತ್ರ ತುಂಬ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಜನ ಬಂದಿದ್ರ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇಂಟರ್ವ್ಯೂ ಹೋದ್ರ. ಕೆಲವೊಂದು ಇಂಟರ್ವ್ಯೂ ಕೊಟ್ಟಿರ್ತಾರೆ, ಇನ್ನೂ ಕೆಲವೊಬ್ರು ಇಂಟರ್ವ್ಯೂ ಕೊಡಲಿಲ್ಲ. ನೋಡಬೇಕು ಎಷ್ಟು ಜನ ಖಾಲಿ ಇದ್ದಾರೆ ಜಾಬ್ ಆಗಕ್ಕೆ. ಇವತ್ತಿನ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಜುಕೇಷನ್ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ಸ್ಕಿಲ್ ಸೆಟ್ಸ್ ಇದೆ, ಒಳ್ಳೆ ಪರ್ಸೆಂಟೇಜ್ ಇದೆ. ಬಟ್ ಸ್ಯಾಲ್ರಿ ಚೆನ್ನಾಗಿಲ್ಲ, ಕಡಿಮೆ ಇದೆ ಅಂತ ಹೇಳ್ತಾ ಇದ್ರು ಹುಡುಗರ. ನೋಡ್ಬೇಕು ಏನಾಗುತ್ತೆ ಅಂತೇಳಿ. ನಾವು ಇವಾಗ ಒಂದು ವೇಟ್ ಒಂದು ಮನೆ ಇದ್ದೇವೆ. ಇನ್ನೊಂದು 15 ಮಿನಿಟ್ಸಲ್ಲಿ ನಾವು ಮನೆ ರೀಚ್ ಆಗ್ತೇವೆ. ಇಲ್ಲಿ ಮಳೆ ಆಗಿದೆ, ರೋಡ್ ಎಲ್ಲ ಹಸಿದೆ, ದಾವಣದಲ್ಲಿ ಒಟ್ಟ ಮಳೆ ಇಲ್ಲ. ವಾತಾವರಣ ಮಾತ್ರ ಸಿಕ್ಕಾಪಟ್ಟೆ ತಂಪಾಗಿದೆ ಮಾತ್ರ. ಜಸ್ಟ್ ನಾನು ಮನೆ ರೀಚ್ ಆದೆ. ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.